ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಟ್ಕಾ ಅಕ್ರಮ ಸರಾಯಿ ಸೇರಿದಂತೆ ಅಕ್ರಮ ಚಟುವಟಿಕೆಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಅಂತ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒತ್ತಾಯಿಸಿದರು. ಬುಧವಾರ ಸಂಜೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಕಳೆದ 7-8 ವರ್ಷದಿಂದ ಅಕ್ರಮ ಚಟುವಟಿಕೆ ಹೆಚ್ಚಾಗಿದೆ. ಪೊಲೀಸರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಕ್ಷೇತ್ರದಲ್ಲಿ ಅಗಾಧವಾಗಿ ಅಕ್ರಮ ಚಟುವಟಿಕೆ ನಡೆದಿದೆ ಎಂದರು. ಧನ್ಯವಾದಗಳು. ಯಾಕಂದ್ರೆ ಮಹತ್ವದ ಪ್ರಶ್ನೆ ಮಾಡ್ರಿ. ಕಳೆದ 6-7 ವರ್ಷದಿಂದ ನಾ ಭಾಳ ಹೆಮ್ಮೆದಿಂದ ಎದಿ ತಟ್ಟು ಹೇಳ್ಬೋದು. ನಾ 2008ದಿಂದ 18 ಮಟ್ಟ 2 ಪೀರಿಯಡ್ MLA ಆಗಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದ್ದು ಮತ್ತು 18ದಿಂದ ಇಲ್ಲಿವರೆಗೆ ವಿಶೇಷವಾಗಿ ಮಟ್ಕಾ ಬುಕ್ಕಿಗಳ ಇದು ಜುಗಾರ ಆಡವ್ರ ಮತ್ತು ಶರೆ ಮಾರವ್ರ ಸಂಖ್ಯಾತ ತೆಗಿಬೇಕು. ನಾ ಹೆಮ್ಮೆದಿಂದ ಹೇಳ್ತೇನೆ. ನನ್ನ ಹೇಳಕ್ಕೆ ಏನು ಪರಿಸ್ಥಿತಿ ಇತ್ತು, ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು. ನಾ ಇದು ಬಹಳ ಸಲ ಅಧಿಕಾರಿಗಳಿಗೆ ವಿಶೇಷವಾಗಿ CPIಗಳಿಗೆ ಭೇಟಿ ಆದಾಗ, ಸರ್ ಇದು ಸರಿಯಲ್ಲ, ಇದು ನೀವು ತಡೆ ಹಿಡಿಯಬೇಕು, ಕಡಿಮೆ ಮಾಡಬೇಕು. ಯಾಕಂದ್ರೆ ರಾಜಕೀಯ ಪಕ್ಷದವರ ತನ್ನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡಬಹುದು. ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತೈತಿ. ಶರೆ ಕುಡಿದ ಪ್ರಮಾಣ ಜಾಸ್ತಿ ಆಗೋದಾಗ್ಲಿ, ಮಟ್ಕಾ ಮಾಡೋದು ಆಗ್ಲಿ, ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ. ಇದು ಕಾಂಗ್ರೆಸ್ ಸರ್ಕಾರ, ಇದು BJP, ಸಂಜಯ್ ಪಾಟೀಲ್ ಹಿಂಗಿದಾರ, ಮತ್ತೆ ಯಾರ ಈಗ ಇದ್ದಿನ ಅಂತರ ಶಾಸಕರು ಹಿಂಗಿದಾರ, ಅದ್ರ ಮೇಲೆ ಚರ್ಚೆ ಮಾಡೋಕ್ಕಿಂತ ಇದು 2 ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನದ ಜವಾಬ್ದಾರಿ ಇದನ್ನ ನಿಲ್ಲಿಸ್ಬೇಕು. ಇಲ್ಲರೆ MLAಗಳು ಹೇಳಿದ್ದಾರೆ, ಅವ್ರು ನಮ್ಗೆ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರೆ. ಇದು ಎಲ್ಲಿವರೆಗೆ ಸರಿ? ಅಧಿಕಾರಿಗಳ 60 ವರ್ಷ ನೌಕರಿ ಮಾಡ್ತಾರೆ, ಶಾಸಕರ ಸಂಸದರ 5-5 ವರ್ಷ ಇರ್ತಾರೆ. ನಾವು ನಾಳೆ ಇರ್ತೇವಿ ಇಲ್ಲೋ, ಆದ್ರೆ ನೀವು 60 ವರ್ಷ ಇರ್ತೀರಿ, ನಿಮ್ದು ಕೂಡ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.